Okay. So good evening. Today I am going to start the topic the various objectives of management. So ಒಂದು ನಿರ್ವಹಣೆಯ ಉದ್ದೇಶಗಳು ಏನೇನಿರುತ್ತೆ ಅಂತ. So basically the objectives of management can be classified into 3 types. So in that first one, organizational objectives, second one, social objectives, and last one, personal objectives. So ಸಂಸ್ಥೆಯ ಉದ್ದೇಶವನ್ನ ನಾವು ಒಂದು ನಿರ್ವಹಣೆಯ ಉದ್ದೇಶವನ್ನ ನಾವು 3 ವಿಧದಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಸೊ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್, ಸೊ ಇದನ್ನ ನಾವು ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಂತಾನು ಕರಿತೀವಿ, ಆರ್ಥಿಕ ಉದ್ದೇಶ ಅಂತಾನು ಕರಿತೀವಿ. ಸೋಷಿಯಲ್ ಆಬ್ಜೆಕ್ಟಿವ್ಸ್ ಸಾಮಾಜಿಕ ಉದ್ದೇಶ ಅಂತ ಕರಿತೀವಿ. ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂದ್ರೆ ವೈಯಕ್ತಿಕ ಉದ್ದೇಶ. ಸೊ ಲೆಟ್ ಅಸ್ ಡಿಸ್ಕಸ್ ದಿ ಈಚ್ ಅಂಡ್ ಎವ್ರಿ ಆಬ್ಜೆಕ್ಟಿವ್ಸ್ ಆಫ್ ಎ ಮ್ಯಾನೇಜ್ಮೆಂಟ್ ಒನ್ ಬೈ ಒನ್ ಇನ್ ಡೀಟೇಲ್. ಸೊ ಇನ್ ದಟ್ ಫಸ್ಟ್ ಒನ್, the organizational objectives. The main objective of any organization should be to utilize the human and material resources to the maximum possible advantage. That is to fulfill the economic objectives of a business. ಸೊ ಒಂದು ಸಂಸ್ಥೆಯ ಆರ್ಥಿಕ ಉದ್ದೇಶ ಅಂದ್ರೆ ಅಲ್ಲಿರುವಂತಹ ಹ್ಯೂಮನ್ ರಿಸೋರ್ಸಸ್ ಇರಬಹುದು ಅಥವಾ ಮಟೀರಿಯಲ್ ರಿಸೋರ್ಸಸ್ ಇರಬಹುದು, ಮಾನವ ಸಂಪನ್ಮೂಲ ಇರಬಹುದು, ಫೈನಾನ್ಷಿಯಲ್ ರಿಸೋರ್ಸಸ್ ಇರಬಹುದು. ಅದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡುವಂತದ್ದು. ಸೊ ಅದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದ್ರಿಂದ ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಡಿಫರೆಂಟ್ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಆ ಸ್ಟೇಕ್ ಹೋಲ್ಡರ್ಸ್ ಇನ ಇಂಟ್ರೆಸ್ಟ್ ಅನ್ನೋದು ಫುಲ್ಫಿಲ್ ಮಾಡಬಹುದು. ಸೊ ಹಿಯರ್ ಸ್ಟೇಕ್ ಹೋಲ್ಡರ್ಸ್ ಇಂಡಿಕೇಟ್ಸ್ ದೀಸ್ ಆರ್ ದಿ ಪರ್ಸನ್ಸ್ ಆರ್ ದಿ ಗ್ರೂಪ್ ಆಫ್ ಪರ್ಸನ್ಸ್ ಹೂ ಆರ್ ಡಿಪೆಂಡ್ ಆನ್ ದಿ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಟು ಮೇಕ್ ದಿ ಡಿಸಿಷನ್ಸ್. ಸೊ ಒಂದು ಆರ್ಗನೈಸೇಷನ್ ಇನ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ಬೇಸ್ ಆಗಿ ಇಟ್ಕೊಂಡು ಇವರು ಒಂದು ನಿರ್ಧಾರವನ್ನ ಮಾಡುವಂತವ್ರು, ಡಿಸಿಷನ್ ಅನ್ನ ಮಾಡುವಂತವ್ರು. So here stakeholders can be classified into 2 types. One is internal stakeholders, another one is external stakeholders. So internal stakeholders consists of employees, manager, owner. Here external stakeholders consists of suppliers, society, government, creditors, shareholders, customers. So basically ಒಂದು ಆರ್ಗನೈಸೇಷನ್ ಅಂತ ಬಂದಾಗ ಅದಕ್ಕೆ ಅದು ತನ್ನದೇ ಆದಂತಹ ಕೆಲವೊಂದು ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಮತ್ತೆ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಂತ 2 ಗ್ರೂಪಿನ ಒಂದು ಪೀಪಲ್ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿರುತ್ತೆ. ಸೊ ಎಂಪ್ಲಾಯೀಸ್ ಇರಬಹುದು, ಸ್ಯಾಲರಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಕಂಪನಿಯಿಂದ. ಮ್ಯಾನೇಜರ್ ರೆಮ್ಯುನರೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಓನರ್ಸ್ ಅವರಿಗೆ ಪ್ರಾಫಿಟ್ ಅನ್ನ, ಏನು ಕಂಪನಿಯ ಓನರ್ಸ್ ಏನಿದ್ದಾರೆ ಅವರು ತಮ್ಮ ಕಂಪನಿಯಿಂದ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಕಸ್ಟಮರ್ಸ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ನ ಆಬ್ಜೆಕ್ಟಿವ್ ಫುಲ್ಫಿಲ್ ಆಗ್ಬೇಕು ಅಂದ್ರೆ ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಹ್ಯೂಮನ್ ಮತ್ತೆ ಮಟೀರಿಯಲ್ ರಿಸೋರ್ಸಸ್ ಅನ್ನೋದು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಸೊ ಯೂಸ್ ಮಾಡೋದ್ರಿಂದ ಡಿಫರೆಂಟ್ ಇಂಟ್ರೆಸ್ಟ್ ಆಫ್ ಪಾರ್ಟೀಸ್ ಏನಿದ್ದಾರೆ ಆರ್ಗನೈಸೇಷನ್ ಗೆ ಕನೆಕ್ಟ್ ಆಗಿರುವಂತವ್ರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಸೊ ಅವರ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಸೊ ಬೇಸಿಕಲಿ ದಿಸ್ ಪರ್ಟಿಕ್ಯುಲರ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಇಂಟು 3 ಡಿಫರೆಂಟ್ types, that is survival, profit and growth. ಸೊ ಒಂದು ಆರ್ಗನೈಸೇಷನ್ ಅಲ್ಲಿ ಅದರ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಆರ್ಗನೈಸೇಷನ್ ಹೇಳುವಂತದ್ದು ಸರ್ವೈವಲ್, ಪ್ರಾಫಿಟ್ ಮತ್ತೆ ಗ್ರೌತ್ ಹೇಳುವಂತಹ 3 ಕಾನ್ಸೆಪ್ಟ್ ಅನ್ನ ಫುಲ್ಫಿಲ್ ಮಾಡಬೇಕು ಅಂತ. ಸೊ ವಿತ್ ದಿಸ್ ಲೆಟ್ ಅಸ್ ಸಿ ದ ಫಸ್ಟ್ ಸಬ್ ಆಬ್ಜೆಕ್ಟಿವ್ ಆಫ್ ದಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ದಟ್ ಈಸ್ ದಿ ಸರ್ವೈವಲ್. ಸೊ ಹಿಯರ್ survival indicates it is the basic objective of any business. ಸೊ ಇದು ಒಂದು ಮೂಲ ಉದ್ದೇಶ ಆಗಿರುತ್ತೆ ಒಂದು ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನ್ ಇಂದು. ಸೊ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಒಂದು ಸ್ಮಾಲ್ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ರೆ ಆ ಒಂದು ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಹೇಗೆ ಸಸ್ಟೈನ್ ಆಗ್ಬೇಕು, ಲಾಂಗ್ ಟರ್ಮ್ ಅಲ್ಲಿ ತಮ್ಮ ಕಾಂಪಿಟೇಟರ್ಸ್ ಗೆ ಕಾಂಪಿಟೇಷನ್ ಅನ್ನ ಕೊಟ್ಟು ಅವರು ಸಸ್ಟೈನ್ ಆಗ್ಬೇಕು ಅಂತ ಅರ್ಥ. ಸೊ ಅದು ಸರ್ವೈವಲ್ ಅಂತ ಅಂದ್ರೆ ಈ ಒಂದೇ ಬಿಸ್ನೆಸ್ ಆರ್ಗನೈಸೇಷನ್ ಇರೋದಿಲ್ಲ, ಎಷ್ಟೋ ಬಿಸ್ನೆಸ್ ಆರ್ಗನೈಸೇಷನ್ ಇರುತ್ತೆ ಒಂದು ಲೈನ್ ಅಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇರುವಂತವರು. ಸೊ ಅಂತ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೇಗೆ ಸರ್ವೈವ್ ಆಗೋದು, ಸೊ ಸರ್ವೈವಲ್ ಆಗೋದ್ರಿಂದ ನಾವು ಲಾಂಗ್ ಟರ್ಮ್ ಅಲ್ಲಿ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಕ್ಯಾರಿ ಮಾಡೋದ್ರಿಂದ ಆರ್ಗನೈಸೇಷನ್ ಗೆ ಏನಾಗುತ್ತೆ,
ಪ್ರಾಫಿಟ್ ಅರ್ನ್ ಆಗುತ್ತೆ, ಆರ್ಗನೈಸೇಷನ್ ಗೆ ಗ್ರೌತ್ ಆಗುತ್ತೆ. ಸೊ ಅಲ್ಲಿ ಮೇನ್ ಆಗಿ ದ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ಎನಿ ಬಿಸ್ನೆಸ್ ಈಸ್ ಸರ್ವೈವಲ್. ಇನ್ ಆರ್ಡರ್ ಟು ಸರ್ವೈವ್ ಆನ್ ಆರ್ಗನೈಸೇಷನ್ ಮಸ್ಟ್ ಅರ್ನ್ ಇನಫ್ ರೆವಿನ್ಯೂ ಟು ಕವರ್ ಕಾಸ್ಟ್ ಅಂತ ಹೇಳ್ಬಹುದು. ಸೊ ಆರ್ಗನೈಸೇಷನ್ ಹೆಚ್ಚು ಹೆಚ್ಚು ರೆವಿನ್ಯೂನ ಅರ್ನ್ ಮಾಡಬೇಕು. ಸೊ ಅದು ಅರ್ನ್ ಮಾಡುವಂತಹ ರೆವಿನ್ಯೂ ಯಾವ ರೀತಿ ಇರಬೇಕು, ಒಂದು ಸಂಸ್ಥೆಯ ಕಾಸ್ಟ್ ಅನ್ನ ಕವರ್ ಮಾಡೋ ರೀತಿಯಲ್ಲಿ ಇರಬೇಕು. ಸೊ ಆಗ ಮಾತ್ರ ಆ ಒಂದು ಆರ್ಗನೈಸೇಷನ್ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸರ್ವೈವಲ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ಬಹುದು. ಸೊ ದಿಸ್ ಇಸ್ ಅಬೌಟ್ ದಿ ಆಬ್ಜೆಕ್ಟಿವ್ ಆಫ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬಹುದು. With this, let us see the second one, that is profit. So here, profit provides a vital incentive for the successful operation of a business. So we need profit in order to carry out the activities effectively and efficiently for a longer period of time. So here, profit indicates in some simple terms, profit andrenu. So total revenue minus ಟೋಟಲ್ ಎಕ್ಸ್ಪೆನ್ಸ್ ಅಂತ ಹೇಳ್ಬೋದು. ಸೊ ಒಂದು ಬಿಸ್ನೆಸ್ ಅಲ್ಲಿ ಸಿಂಪಲ್ ಆಗಿ ಪ್ರಾಫಿಟ್ ಅಂದ್ರೆ ಟೋಟಲ್ ರೆವಿನ್ಯೂ ಇರುತ್ತೆ, ಆ ಟೋಟಲ್ ರೆವಿನ್ಯೂದಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ನಾವು ಮೈನಸ್ ಮಾಡಿದ್ರೆ ಸಿಗುವಂತ ಅಮೌಂಟ್ ಪ್ರಾಫಿಟ್. ಅಥವಾ ಪ್ರಾಫಿಟ್ ಅನ್ನ ನಾವು ಬೇರೆ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ, so profit can be deducted by we can calculate the profit by deducting the direct cost such as materials, labors and indirect ಕಾಸ್ಟ್ ಫ್ರಮ್ ಸೇಲ್ಸ್ ಇಂದ ಡೈರೆಕ್ಟ್ ಕಾಸ್ಟ್ ಮತ್ತೆ ಇಂಡೈರೆಕ್ಟ್ ಕಾಸ್ಟ್ ಅನ್ನ ಮೈನಸ್ ಮಾಡೋದ್ರಿಂದ ನಮ್ಗೆ ಸಿಗುವಂತಹ ಅಮೌಂಟ್ ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ಫಾರ್ ಎ ಆರ್ಗನೈಸೇಷನ್, profit will act as a energy booster and it also help the organization to cover their cost at the same time the risk of the enterprise ಅಂತ ಹೇಳ್ಬೋದು. So here the profit will act as a energy booster, so it is the vital incentive. So we need profit in order to sustain long term in the particular competitive market or competitive world. So ಒಂದು ಆರ್ಗನೈಸೇಷನ್ ಗೆ ಲಾಭ ಹೇಳುವಂತದ್ದು ಅತ್ಯಂತ ಬೆನಿಫಿಷಿಯಲ್ ಆಗಿರುವಂತದ್ದು. ಸೊ ಒಂದು ಆರ್ಗನೈಸೇಷನ್ ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾ ಇದೆ ಅಂದ್ರೆ ಆ ಪ್ರಾಫಿಟ್ ಅನ್ನ ಅವರು ತಮ್ಮ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡುವಂತ ಸಲುವಾಗಿ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಅನ್ನ ಕೊಡುವಂತಹ ಉದ್ದೇಶಕ್ಕೆ ಆ ಪ್ರಾಫಿಟ್ ಅನ್ನ ಯೂಸ್ ಮಾಡಬಹುದು. ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗೆ ಆ ಪ್ರಾಫಿಟ್ ಅನ್ನ ಯೂಸ್ ಮಾಡಬಹುದು. ಸೊ ಈ ರೀತಿಯಾಗಿ ಒಂದು ಫರ್ಮ್ ತನ್ನ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಫಸ್ಟ್ ಸರ್ವೈವಲ್ ಆಗ್ಬೇಕು. ಸೆಕೆಂಡ್ ಸಬ್ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಪ್ರಾಫಿಟ್ ಅನ್ನ ಅರ್ನ್ ಮಾಡುವಂತದ್ದು. ಸೊ ಇಟ್ ವಿಲ್ ಆಕ್ಟ್ ಆಸ್ ಎ ಎಸೆನ್ಷಿಯಲ್ ಫ್ಯಾಕ್ಟರ್ ಫಾರ್ ಎ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಅಂಡ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ದಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಇಸ್ that is growth. So a business needs to add to its prospect in the long run. So for this, it is important for the business to grow. ಅಂದ್ರೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ತನ್ನ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಆ ಆರ್ಗನೈಸೇಷನ್ ಅದರ ಸೈಜ್ ಅಲ್ಲಿ ಇನ್ಕ್ರೀಸ್ ಮಾಡಬೇಕು, ಗ್ರೌತ್ ಅನ್ನ ಕಾಣಬೇಕು, ಬೆಳವಣಿಗೆಯನ್ನ ಹೊಂದಬೇಕು ಅಂತ. ಸೊ ವಿ ಕ್ಯಾನ್ ಮೆಜರ್ ದಿ ಗ್ರೌತ್ ಆಫ್ ಎ ಆರ್ಗನೈಸೇಷನ್ ಇನ್ ಟರ್ಮ್ಸ್ ಆಫ್ ದಿ ಸೇಲ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆರ್ ಇನ್ ಟರ್ಮ್ಸ್ ಆಫ್ ದಿ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಎಂಪ್ಲಾಯೀಸ್ ಆರ್ ಇನ್ ಟರ್ಮ್ಸ್ ಆಫ್ ಇನ್ಕ್ರೀಸ್ ಇನ್ ದಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೊ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಬೆಳವಣಿಗೆ ಆಗ್ತಾ ಇದೆ ಹೇಳುವಂತಹ ಫ್ಯಾಕ್ಟರ್ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಆ ಒಂದು ಆರ್ಗನೈಸೇಷನ್ ಅಲ್ಲಿರುವಂತಹ ಸೇಲ್ಸ್ ವಾಲ್ಯೂಮ್ ಜಾಸ್ತಿ ಆಗ್ತಾ ಇರೋದ್ರಿಂದ, ಅಥವಾ ಆ ಆರ್ಗನೈಸೇಷನ್ ಅಲ್ಲಿರುವಂತಹ ಎಂಪ್ಲಾಯೀಸ್ ನ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ, ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಂಡವಾಳ ಹೂಡಿಕೆ ಮಾಡುವಂತಹ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಆರ್ಗನೈಸೇಷನ್ ಗ್ರೌತ್ ಆಗ್ತಾ ಇದೆ, ಬೆಳವಣಿಗೆ ಹೊಂದುತ್ತಾ ಇದೆ ಅಂತ ಅರ್ಥ. ಸೊ ಒಂದು ಆರ್ಗನೈಸೇಷನ್ ಅಲ್ಲಿ ಮ್ಯಾನೇಜ್ಮೆಂಟ್ ಏನಿದೆ, ಆ ಮ್ಯಾನೇಜ್ಮೆಂಟಿನ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಥವಾ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಫುಲ್ಫಿಲ್ ಆಗ್ಬೇಕು ಅಂದ್ರೆ ಸರ್ವೈವಲ್, ಪ್ರಾಫಿಟ್ ಮತ್ತೆ ಗ್ರೌತ್ ಹೇಳುವಂತಹ ಒಂದು ಕ್ರೈಟೇರಿಯಾವನ್ನ ಅದು ಫುಲ್ಫಿಲ್ ಮಾಡಬೇಕು ಅಂತ. ಸೊ ದಸ್ the main objective of any organization should be utilize the human and material resources to the maximum possible advantage, that is to fulfill the economic objectives of a business. That particular objectives can be sub-classified into 3 types: survival, profit and growth.
So with this, let us discuss the second important objective of a management, that is social objectives. So here the social objectives. So here social objective indicates creating the benefit for the society. So organization ಏನ್ ಮಾಡುತ್ತೆ, ಮ್ಯಾನೇಜ್ಮೆಂಟ್ ಹೇಳುವಂತದ್ದು ಒಂದು ಆರ್ಗನೈಸೇಷನ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಇರುವಂತಹ ಒಂದು ಟೀಮ್. ಸೊ ಆ ಒಂದು ಮ್ಯಾನೇಜ್ಮೆಂಟ್ ಅವರು ಸೊಸೈಟಿಗೆ ಬೆನಿಫಿಟ್ ಆಗುವ ರೀತಿಯಲ್ಲಿ ಕೆಲಸವನ್ನ ಮಾಡುವಂತದ್ದನ್ನ ನಾವು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಎ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, organization can achieve or the management can achieve the social objectives by creating the employment opportunity, or by providing the good quality goods or services, or by engaging in the production of environmental friendly method of products, or by establishing the schools, health care for the community. So ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಇರಬಹುದು ಅಥವಾ ಯಾವುದೇ ತರನಾದಂತಹ ಆರ್ಗನೈಸೇಷನ್ ಇರಬಹುದು, ಅವರು ಸೊಸೈಟಿಯ ರಿಸೋರ್ಸಸ್ ಅನ್ನ ಯೂಸ್ ಮಾಡಿ ಬಿಸ್ನೆಸ್ ಅನ್ನ ಕ್ಯಾರಿ ಮಾಡ್ತಾ ಇರ್ತಾರೆ, ಅಥವಾ ಅವರ ಒಂದು ಸರ್ವಿಸ್ ಕೊಡುವಂತ ಆಕ್ಟಿವಿಟೀಸ್ ಅನ್ನ ಕ್ಯಾರಿ ಮಾಡ್ತಾ ಇರ್ತಾರೆ. ಸೊ ದೇ ಹ್ಯಾವ್ ದೇರ್ ಮಾರಲ್ obligation to fulfill the obligation of a society. ಸೊ ಸೊಸೈಟಿಯ ಮೇಲೆ ಅವರಿಗೆ ಅವ್ರದ್ದೇ ಆದಂತಹ ಜವಾಬ್ದಾರಿ ಇದೆ. ಸೊ ಅದನ್ನ ಒಂದು ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಪಾರ್ಟ್ ಆಫ್ ದ ಪ್ರಾಫಿಟ್ ಅನ್ನ ಸೊಸೈಟಿಗೆ ಬೆನಿಫಿಟ್ ಆಗೋ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಒಂದು ಆರ್ಗನೈಸೇಷನ್ ಇಂದ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅದು ಫುಲ್ಫಿಲ್ ಮಾಡಬಹುದು ಅಂತ ಹೇಳ್ಬೋದು. ಸೊ ಹಿಯರ್ in case of social objective is concerned, it is going to create the benefit for the society. So by providing the financial support to the society for noble causes, or participating in the social service project of government or non-government organization, the management can ಪ್ರೊವೈಡ್ ದಿ ಬೆನಿಫಿಟ್ ಫಾರ್ ದಿ ಸೊಸೈಟಿ ಅಂತ ಹೇಳ್ಬೋದು. ಸೊ ಒಂದು ಆರ್ಗನೈಸೇಷನ್ ಅಲ್ಲಿ ಮ್ಯಾನೇಜ್ಮೆಂಟ್ ಏನಿದೆ, ಆ ಒಂದು ಮ್ಯಾನೇಜ್ಮೆಂಟ್ ಅದರ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅನ್ನ ಈ ಒಂದು ವೇದಲ್ಲಿ ಸ್ಯಾಟಿಸ್ಫೈ ಮಾಡಬಹುದು, ಈ ಒಂದು ವೇದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಸೊಸೈಟಿಗೆ ಬೆನಿಫಿಟ್ ಅನ್ನ ಕೊಡಬಹುದು ಅಂತ ಹೇಳ್ಬೋದು. ಸೊ ಕಂಪನಿಯಲ್ಲಿ ಮೇನ್ ಆಗಿ ನಿಮಗೆ CSR ಅಂತ ಒಂದು ಟೀಮ್ ಇರುತ್ತೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಅವರ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ಪಾರ್ಟ್ ಆಫ್ ದ ಪ್ರಾಫಿಟ್ ಏನಿದೆ ಅದನ್ನ ಸೊಸೈಟಿಗೆ ಯಾವುದೇ ರೀತಿಯಾದಂತಹ ಬೆನಿಫಿಟ್ ಕೊಡುವಂತಹ ಒಂದು ಪ್ರಾಜೆಕ್ಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ಇನ್ಫೋಸಿಸ್ ಫೌಂಡೇಶನ್ ಏನಿದೆ, ಸೊ ಇನ್ಫೋಸಿಸ್ ಕಂಪನಿ ಕೇಳಿರ್ಬೋದು. ಸೊ ಇನ್ಫೋಸಿಸ್ ಕಂಪನಿ ಏನಿದೆ, ಪಾರ್ಟ್ ಆಫ್ ದ ಪ್ರಾಫಿಟ್ ಅನ್ನ ಏನ್ ಮಾಡ್ತಾರೆ, ಸೊ ಒಂದು ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಗೆ ಡೊನೇಟ್ ಮಾಡ್ತಾರೆ. ಸೊ ಆ ಒಂದು ಆರ್ಗನೈಸೇಷನ್ ಜೊತೆ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡು, ಒಪ್ಪಂದವನ್ನ ಮಾಡ್ಕೊಂಡು, ಸೊ ಅದನ್ನ ಎಜುಕೇಶನ್ ರಿಲೇಟೆಡ್ ಬೆನಿಫಿಟ್ ಗೆ ಕಮ್ಯುನಿಟಿಗೆ, ಸ್ಟೂಡೆಂಟ್ ಕಮ್ಯುನಿಟಿಗೆ ರೀಚ್ ಮಾಡುವಂತಹ ಒಂದು ಕೆಲಸದಲ್ಲಿ ಅವರು ತಮ್ಮ ಒಂದು ಸೊಸೈಟಿಯ ಮೇಲಿನ ಏನ್ ಜವಾಬ್ದಾರಿ ಇದೆ ಅದನ್ನ ಫುಲ್ಫಿಲ್ ಮಾಡ್ಕೋತಾ ಇದ್ದಾರೆ, ಅಥವಾ ಅವರ ಆಬ್ಜೆಕ್ಟಿವ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಸೊ ಪಾರ್ಟ್ ಆಫ್ ದ ಪ್ರಾಫಿಟ್ ಅನ್ನ ಡೊನೇಟ್ ಮಾಡೋದು, ದಾನದ ರೂಪದಲ್ಲಿ NGO ಗೆ ಕೊಡೋದು. ಸೊ NGOs ಏನ್ ಮಾಡ್ತಾರೆ, ಅದನ್ನ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರನ್ನ ಸರ್ಚ್ ಮಾಡಿ ಅವರಿಗೆ ಅದನ್ನ ಸ್ಕಾಲರ್ಶಿಪ್ ರೂಪದಲ್ಲಿ ಆ ಒಂದು ಸ್ಟೂಡೆಂಟ್ಸ್ ಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಹೆಲ್ಪ್ ಅನ್ನ ಮಾಡುವಂತದ್ದು. ಸೊ ಇಲ್ಲಿ ಇನ್ಫೋಸಿಸ್ ಹೇಳುವಂತಹ ಆರ್ಗನೈಸೇಷನ್ ಏನ್ ಮಾಡುತ್ತೆ, ಒಂದು ಇಂಡೈರೆಕ್ಟ್ ಆಗಿ ಆ ಒಂದು NGO ಜೊತೆ ಕಾಂಟ್ಯಾಕ್ಟ್ ಅನ್ನ ಮಾಡ್ಕೊಂಡು ಸೊಸೈಟಿಗೆ ಹೆಲ್ಪ್ ಅನ್ನ ಮಾಡುವಂತ ಪ್ರೋಗ್ರಾಮ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದಿ ಮೇನ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬೋದು. ಸೊ ವಿತ್ ದಿಸ್ ಲೆಟ್ ಅಸ್ ಸಿ ದಿ ನೆಕ್ಸ್ಟ್ ಆಬ್ಜೆಕ್ಟಿವ್, ದಟ್ ಈಸ್ ದಿ ಪರ್ಸನಲ್ ಆಬ್ಜೆಕ್ಟಿವ್ಸ್. So here, in case of personal objective, it is also another important the objective of a management. So in an organization, it consists of different individuals, and they are coming from the different background and experience. So they are differ from one to another. So here, management will reconcile the personal needs with the organizational objectives for the overall welfare of the organization. So ಇಲ್ಲಿ ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ ಬಂದಾಗ
ಒಂದು ಆರ್ಗನೈಸೇಷನ್ ಅಲ್ಲಿ ಇಂಡಿವಿಜುವಲ್ಸ್ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಬೇರೆ ಬೇರೆ ಇಂಟೆನ್ಷನ್ ಅನ್ನ ಉದ್ದೇಶವನ್ನ ಇಟ್ಕೊಂಡು ಆರ್ಗನೈಸೇಷನ್ ಅನ್ನ ಜಾಯಿನ್ ಆಗಿರ್ತಾರೆ. ಸೊ ಇಲ್ಲಿ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಅನ್ನ ಫುಲ್ಫಿಲ್ ಮಾಡೋದ್ರ ಜೊತೆಗೆ ಇಂಡಿವಿಜುವಲ್ಸಿನ ಅವರ ಒಂದು ಪರ್ಸನಲ್ ಆಬ್ಜೆಕ್ಟಿವ್ ಅನ್ನ ಫುಲ್ಫಿಲ್ ಮಾಡೋದು ಸಹ ಮ್ಯಾನೇಜ್ಮೆಂಟಿನ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಿಯರ್ the management is going to fulfill the personal objectives of a individuals by providing the salaries, incentives or any other benefit. So ಈ ಒಂದು ಎಂಪ್ಲಾಯೀಸ್ ಏನಿದ್ದಾರೆ ಅವರಿಗೆ ಸ್ಯಾಲರಿಯನ್ನ ಕೊಡೋದಿರ್ಬೋದು ಅಥವಾ ಬೋನಸ್ ಅನ್ನ ಕೊಡೋದಿರ್ಬೋದು, ಇನ್ಸೆಂಟಿವ್ಸ್ ಅನ್ನ ಕೊಡೋದಿರ್ಬೋದು. ಸೊ ಅದರ ಮೂಲಕ ಏನ್ ಮಾಡತ್ತೆ ಆರ್ಗನೈಸೇಷನ್ ಅಥವಾ ಮ್ಯಾನೇಜ್ಮೆಂಟ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಹೆಲ್ಪ್ ಅನ್ನ ಮಾಡತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ವೇರಿಯಸ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. So with this, let us discuss the next concept, that is the importance of management. So in an organization, why management is essential or why management plays a significant role or the important role. ಒಂದು ಆರ್ಗನೈಸೇಷನ್ ಗೆ ಮ್ಯಾನೇಜ್ಮೆಂಟ್ ಹೇಳುವಂತದ್ದು ಹೇಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆ ಬೇಕು ಮ್ಯಾನೇಜ್ಮೆಂಟ್ ಹೇಳುವಂತದ್ದು ಅಂತ. ಸೊ ಇನ್ ದಟ್ ಫಸ್ಟ್ ಒನ್, management helps in the achieving group goals. So as you know, every organization is having its own goals and objectives. So in order to accomplish the particular objective or a goal, we need management. So here, particular organization consists of different individuals. So here, as a team, they are going to achieve the organizational goals. Here, the manager task is to give a common direction to the individual efforts in order to attain the overall goals of a organization. So ಒಂದು ಆರ್ಗನೈಸೇಷನ್ ಅಲ್ಲಿ ಮ್ಯಾನೇಜ್ಮೆಂಟ್ ಹೇಳುವಂತದ್ದು ಯಾಕೆ ಬೇಕು ಅಂದ್ರೆ, ಮ್ಯಾನೇಜ್ಮೆಂಟ್ ಟೀಮ್ ಏನ್ ಮಾಡುತ್ತೆ, ಇರುವಂತಹ ವರ್ಕರ್ಸ್ ಏನಿದ್ದಾರೆ, ಇಂಡಿವಿಜುವಲ್ಸ್ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅವರನ್ನ ಒಂದು ಟೀಮ್ ಆಗಿ ಅವರ ಒಂದು ಎಲ್ಲಾ ಒಂದು ಎಫರ್ಟ್ ಅನ್ನ ಕಂಬೈನ್ ಮಾಡಿ ಆರ್ಗನೈಸೇಷನ್ ಗುರಿಯನ್ನ ಎಫೆಕ್ಟಿವ್ ಆಗಿ ರೀಚ್ ಮಾಡ್ಲಿಕ್ಕೆ ಒಂದು ಗೈಡ್ಲೈನ್ಸ್ ಕೊಡುವಂತ ಒಂದು ಟೀಮ್ ಬೇಕು. ಸೊ ಅದಕ್ಕೋಸ್ಕರ ನಮಗೆ ಮ್ಯಾನೇಜ್ಮೆಂಟ್ ಬೇಕು. ಒಂದು ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಎಂಪ್ಲಾಯೀಸ್ ಏನಿದ್ದಾರೆ ಅವರನ್ನ ನೀಟಾಗಿ ಅವರಲ್ಲಿ ಕೋಆರ್ಡಿನೇಷನ್ ಅನ್ನ ಮೇಂಟೈನ್ ಮಾಡಿಸಿ ಆರ್ಗನೈಸೇಷನ್ ಗೋಲ್ ಅನ್ನು ಅಚೀವ್ ಮಾಡ್ಲಿಕ್ಕೆ ನಮ್ಗೆ ಮ್ಯಾನೇಜ್ಮೆಂಟ್ ಬೇಕು. ಸೊ ಲೆಟ್ ಅಸ್ ಸಿ ದಿ ಸೆಕೆಂಡ್ importance of the management, that is management increases the efficiency. So in an organization, the aim of a manager is to reduce the cost and increase the productivity. So through better planning, organizing, directing, staffing and controlling the activities of the organization. So here ಆರ್ಗನೈಸೇಷನ್ ಅಲ್ಲಿ ಮ್ಯಾನೇಜ್ಮೆಂಟ್ ಹೇಳುವಂತದ್ದು ಯಾಕೆ ಬೇಕು ಅಂದ್ರೆ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಅಂತ. ಸೊ ಎಫಿಷಿಯನ್ಸಿ ಆಸ್ ಯು ನೋ, ಸೊ ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ವಿತ್ ಮಿನಿಮಮ್ ಕಾಸ್ಟ್. ಒಂದು ಆರ್ಗನೈಸೇಷನ್ ಅಲ್ಲಿ ಎಫಿಷಿಯಂಟ್ ಆಗಿ ವರ್ಕರ್ ಕೆಲಸವನ್ನ ಮಾಡ್ಬೇಕು ಅಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಬೇಕು. ಸೊ ಅದು ಹೇಗೆ ಸಾಧ್ಯ? ಬೆಟರ್ ಪ್ಲಾನಿಂಗ್ ಇರಬೇಕು, ಬೆಟರ್ ರಿಸೋರ್ಸಸ್ ಅನ್ನ ಆರ್ಗನೈಸ್ ಮಾಡಿರ್ಬೇಕು, ನೀಟಾಗಿ ಗೈಡ್ಲೈನ್ಸ್ ಅನ್ನ ಕೊಡುವಂತ ಟೀಮ್ ಇರಬೇಕು, ಸ್ಟಾಫ್ ಚೆನ್ನಾಗಿರ್ಬೇಕು, ಎಂಟೈರ್ ಆಕ್ಟಿವಿಟೀಸ್ ಅನ್ನ ಕಂಟ್ರೋಲ್ ಅನ್ನ ಮಾಡಿರ್ಬೇಕು. ಸೊ ಆ ತರ ಮಾಡಿದ್ರೆ ಮಾತ್ರ ಆರ್ಗನೈಸೇಷನ್ ಅಲ್ಲಿ ಎಫಿಷಿಯನ್ಸಿಯನ್ನ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಅಂತ. ಸೊ ಅದಕ್ಕೋಸ್ಕರ ನಮ್ಗೆ ಮ್ಯಾನೇಜ್ಮೆಂಟ್ ಬೇಕು. The next important of the management is that management is going to create a dynamic organization. As you know, our surrounding environment is changing. The environment factors are changing. So they are dynamic in nature. Either it may be any economic factors or any social factors or any political factors. So it is the duty of the management to help the people who are working in the organization to adopt these changes in the organization so that they can maintain the competitive edge in this particular competitive world ಅಂತ ಹೇಳ್ಬೋದು. ಯೂಶುವಲಿ ಎಂಪ್ಲಾಯೀಸ್ ಏನಿರ್ತಾರೆ, ಯಾವ್ದಾದ್ರು ಒಂದು ಹೊಸ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಒಂದು ಆರ್ಗನೈಸೇಷನ್ ಗೆ ಅಂದಾಗ ಆ ಒಂದು ಎಂಪ್ಲಾಯೀಸ್ ಅಪೋಸ್ ಮಾಡುವಂತ ಚಾನ್ಸಸ್ ಇರುತ್ತೆ.
ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಹೇಳುವಂತದ್ದು ಎಫೆಕ್ಟಿವ್ ಪಾತ್ರವನ್ನ ವಹಿಸುತ್ತೆ, ರೋಲ್ ಅನ್ನ ವಹಿಸುತ್ತೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಹೊರಗಿನ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಿದೆ, ಸೋಷಿಯಲ್ ಫ್ಯಾಕ್ಟರ್ ಇರ್ಬೋದು, ಎಕನಾಮಿಕ್ ಫ್ಯಾಕ್ಟರ್ಸ್ ಇರ್ಬೋದು, ಪೊಲಿಟಿಕಲ್ ಫ್ಯಾಕ್ಟರ್ಸ್ ಇರ್ಬೋದು, ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ನೀಟಾಗಿ ಆರ್ಗನೈಸೇಷನ್ ಗೆ ಅಡಾಪ್ಟ್ ಮಾಡಬೇಕು ಅಂದ್ರೆ ನಮ್ಗೆ ಮ್ಯಾನೇಜ್ಮೆಂಟ್ ಬೇಕು. ಸೊ ಮ್ಯಾನೇಜ್ಮೆಂಟ್ ಟೀಮ್ ಏನ್ ಮಾಡುತ್ತೆ, ಆ ಒಂದು ಚೇಂಜಸ್ ಏನೇನ್ ಟೇಕ್ ಪ್ಲೇಸ್ ಆಗ್ತಾ ಇದೆ ಅದನ್ನ ಆರ್ಗನೈಸೇಷನ್ ಗೆ ಇಂಪ್ಲಿಮೆಂಟ್ ಮಾಡಿ ಇರುವಂತಹ ಎಂಪ್ಲಾಯೀಸ್ ಅನ್ನ ಅವರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿ ಆರ್ಗನೈಸೇಷನ್ ಗೋಲ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಅವರು ಹೆಲ್ಪ್ ಅನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಸಿ ದಿ ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಟು ಅಚೀವ್ ಪರ್ಸನಲ್ ಆಬ್ಜೆಕ್ಟಿವ್ಸ್. ಸೊ ಹಿಯರ್ a manager motivates and leads his team in such a manner that individual members are able to achieve personal goals while contributing to the overall organizational objectives. ಸೊ ಒಂದು ಆರ್ಗನೈಸೇಷನ್ ಅಲ್ಲಿ ಮ್ಯಾನೇಜರ್ ಆದಂತಹನ ಕೆಲಸ ಏನಪ್ಪಾ ಅಂದ್ರೆ, ಅಥವಾ ಮ್ಯಾನೇಜ್ಮೆಂಟ್ ಟೀಮಿನ ಕೆಲಸ ಏನಪ್ಪಾ ಅಂದ್ರೆ, ಇಂಡಿವಿಜುವಲ್ಸ್ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೆ ಆ ಇಂಡಿವಿಜುವಲ್ಸ್ ಗೆ ಅವ್ರದ್ದೇ ಆದಂತಹ ವೈಯಕ್ತಿಕ ಗೋಲ್ ಇರತ್ತೆ, ಗುರಿ ಇರತ್ತೆ. ಅದರ ಜೊತೆಗೆ ಆರ್ಗನೈಸೇಷನ್ ಗೋಲ್ ಅನ್ನು ಅವರು ರೀಚ್ ಮಾಡ್ಲಿಕ್ಕೆ ಅವರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡುವಂತದ್ದು. ಸೊ ಮೋಟಿವೇಶನ್ ಮತ್ತೆ ಲೀಡರ್ಶಿಪ್, ಎಫೆಕ್ಟಿವ್ ಮೋಟಿವೇಶನ್ ಮತ್ತೆ ಎಫೆಕ್ಟಿವ್ ಲೀಡರ್ಶಿಪ್ ಇಂದ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಆರ್ಗನೈಸೇಷನ್ ಅಲ್ಲಿ ಒಂದು ಟೀಮ್ ಸ್ಪಿರಿಟ್ ಅನ್ನ ಬಿಲ್ಡ್ ಮಾಡಿ ಆ ಒಂದು ವರ್ಕರ್ಸ್ ಆರ್ಗನೈಸೇಷನ್ ಇನ ಸಕ್ಸಸ್ಸಿಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಅವರು ಹೆಲ್ಪ್ ಅನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ದಸ್ ವಿ ನೀಡ್ ಮ್ಯಾನೇಜ್ಮೆಂಟ್ ಇನ್ ಆರ್ಡರ್ ಟು ಅಚೀವ್ ದಿ ಪರ್ಸನಲ್ ಆಬ್ಜೆಕ್ಟಿವ್ಸ್. ದಿ ನೆಕ್ಸ್ಟ್ ಒನ್ and the last one is that management helps in the development of the society. So here, as the organization is carrying their activities in the society, they are having some moral obligation or they are having some moral responsibility. So here, by providing the good quality product or by providing the employment opportunity, so this particular organization or the management is going to help the society. Thus they are going to help in the development of the society. So ಒಂದು ಮ್ಯಾನೇಜ್ಮೆಂಟ್ ಹೇಳುವಂತದ್ದು ಸೊಸೈಟಿಗೆ ಬೆನಿಫಿಟ್ ಅನ್ನ ಕೊಡ್ಲಿಕ್ಕೂ ಸಹ ಮ್ಯಾನೇಜ್ಮೆಂಟ್ ಹೇಳುವಂತದ್ದು ಇಂಪಾರ್ಟೆಂಟ್ ಪಾತ್ರವನ್ನ ವಹಿಸುತ್ತೆ. ಸೊ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನ ಕೊಡೋದ್ರಿಂದ ಸೊ ಎಷ್ಟೋ ಒಂದು ಅನ್ಎಂಪ್ಲಾಯ್ಡ್ ಪೀಪಲ್ ಗೆ ಅದು ಹೆಲ್ಪ್ ಅನ್ನ ಮಾಡುತ್ತೆ. ಹೊಸ ಹೊಸ ಟೆಕ್ನಾಲಜಿಯನ್ನ ಆವಿಷ್ಕಾರ ಮಾಡೋದ್ರಿಂದ ಸೊಸೈಟಿಗೆ ಬೆನಿಫಿಟ್ ಆಗುತ್ತೆ. ಅಥವಾ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಅನ್ನ ಕೊಡೋದ್ರಿಂದ ಸಹ ಆ ಒಂದು ಸೊಸೈಟಿಗೆ ಅದು ಹೆಲ್ಪ್ ಅನ್ನ ಮಾಡುತ್ತೆ ಅಂತ ಹೇಳ್ಬೋದು. ಸೊ ದಸ್ ದಿಸ್ ಪರ್ಟಿಕ್ಯುಲರ್ ಮ್ಯಾನೇಜ್ಮೆಂಟ್ ಪ್ಲೇಸ್ ಎ significant role in order to achieve the overall objectives or goals of a organization. So it completes the importance of management. If you have any doubts, you can ask the questions.